ಈ ಘೋರ ದುರಂತ ಪ್ರಕರಣ ಏನಿದೆ ಆರ್ಸಿಬಿ ಕೆಎಸ್ಸಿಎ ಜಿಎನ್ಎ ಮ್ಯಾನೇಜ್ಮೆಂಟ್ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿದೆ. ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಅಲ್ಲಿರುವಂತಹ ಇನ್ಸ್ಪೆಕ್ಟರ್ ಅದನ್ನ ಎಫ್ಐಆರ್ ಅನ್ನು ಹಾಕಿರೋದು. ಬೇಜವಾಬ್ದಾರಿತನ ನಿರ್ಲಕ್ಷ್ಯ ಕಂಡು ಬಂದ ಹಿನ್ನೆಲೆಯಲ್ಲಿ 3 ಸಂಸ್ಥೆಗಳ ಮುಖ್ಯಸ್ಥರ ಬಂಧನಕ್ಕೆ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ಕಬ್ಬನ್ ಪಾರ್ಕ್ ಠಾಣೆ ಪೊಲೀಸರಿಗೆ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ಅವರನ್ನ ಬಂಧಿಸಿ ಅಂತ ಹೇಳಿ ಯಾವುದೇ ಕ್ಷಣದಲ್ಲಾದರೂ ಕೂಡ 3 ಬಂಧನ ಸಾಧ್ಯತೆ ಇದೆ. ಎಲ್ಲಿದ್ದಾರೆ ಅವರು? ಕಾಣಿಸೇ ಇಲ್ವಲ್ಲ. ಕೆಎಸ್ಸಿ ಅಧ್ಯಕ್ಷರಂತೂ ಎಲ್ಲಿದ್ದಾರೆ, ಏನು ಎತ್ತ ಯಾವನಿಗೂ ಗೊತ್ತಿಲ್ಲ. ಒಂದು ರಿಪ್ಲೈ ಕೂಡ ಇಲ್ಲ. ಆಮೇಲೆ ನಾವು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ ಆರ್ಸಿಬಿ ಮೇಲೆ ಮತ್ತೆ ಈವೆಂಟ್ ಮ್ಯಾನೇಜರ್ಸ್ ಡಿಎನ್ಎ, ಆಮೇಲೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಯಾರು ಇವುಗಳನ್ನು ಪ್ರತಿನಿಧಿಸ್ತಾರೆ ಅವರನ್ನ ಅರೆಸ್ಟ್ ಮಾಡಿ ಅಂತ ಹೇಳಿದ್ದೀನಿ. ಆರ್ಸಿಬಿ, ಡಿಎನ್ಎ, ಈವೆಂಟ್ ಮ್ಯಾನೇಜರ್, ಕೆಎಸ್ಸಿಎ ಕ್ರಿಕೆಟ್ ಅಸೋಸಿಯೇಷನ್ ಈ 3 ಸಂಸ್ಥೆಗಳು ಪ್ರತಿನಿಧಿಸ್ತಕ್ಕಂಥ ವ್ಯಕ್ತಿಗಳನ್ನು ಬಂಧಿಸಬೇಕು ಅಂತ ಹೇಳಿದ್ದೀನಿ. ಇವ್ರ ಮೇಲೆ ಎಫ್ಐಆರ್ ಕೂಡ ರಿಜಿಸ್ಟರ್ ಆಗಿದೆ. ಆಮೇಲೆ ನಾವು ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ ಆರ್ಸಿಬಿ ಮೇಲೆ ಮತ್ತೆ ಈವೆಂಟ್ ಮ್ಯಾನೇಜರ್ಸ್ ಡಿಎನ್ಎ, ಆಮೇಲೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಯಾರು ಇವುಗಳನ್ನು ಪ್ರತಿನಿಧಿಸ್ತಾರೆ ಅವರನ್ನ ಅರೆಸ್ಟ್ ಮಾಡಿ ಅಂತ ಹೇಳಿದ್ದೀನಿ. ಆರ್ಸಿಬಿ,